ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಬೂತಾಯಿ ಮೀನನ್ನ ರಸ ಮಾಡೋಣ. ನಮಗೆ ಇಲ್ಲಿ ದುಬೈಯಲ್ಲಂತೂ ವರ್ಷವಿಡೀ ಒಳ್ಳೆ ಮೀನು ಸಿಗ್ತದೆ, ಫ್ರೆಶ್ ಹಾಗೂ ವೆರೈಟಿ ಮೀನು ಸಿಗ್ತದೆ. ಈವನ್ ಸೂಪರ್ ಮಾರ್ಕೆಟ್ ಹೋದರೂ ಸಹ ಒಳ್ಳೆ ಮೀನು ಸಿಗ್ತದೆ. ಹಾಗೂ ಇಲ್ಲಿ ನಮ್ಮ ಮನೆ ಪಕ್ಕನೇ ದುಬೈ ವಾಟರ್ ಫ್ರಂಟ್ ಮಾರ್ಕೆಟ್ ಸಹ ಉಂಟು, ಅಲ್ಲಿ ಸಹ ನಮಗೆ ತುಂಬ ವೆರೈಟಿ ಫ್ರೆಶ್ ಮೀನು ಸಿಗುತ್ತೆ. ಸೊ ಇವತ್ತು ನಾನು ಬೂತಾಯಿ ಮೀನಿನ ರಸ ಮಾಡಿ ತೋರಿಸ್ತೇನೆ. ನೀವು ಸಹ ನಾನು ಮಾಡುವಂಗೆ ಫಾಲೋ ಮಾಡಿ. ಮೀನಿನ ರಸಕ್ಕೆ ಮೇಯ್ನಾಗಿ ಮೆಂತೆ ಮತ್ತು ಓವ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್. ಸೊ ಅದನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ. ಹಾಗೂ ರೋಸ್ಟ್ ಮಾಡೋದು ಸಹ ಒಂದು ಇಂಪಾರ್ಟೆಂಟ್ ಸ್ಟೆಪ್ಪೇ. ಆಗ ಮೀನಿನ ರಸ ಒಳ್ಳೆ ಪರಿಮಳ ಹಾಗೂ ರುಚಿಯಾಗುತ್ತೆ. ಸೊ ನೀವು ಸಹ ಒಮ್ಮೆ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಫ್ಲೇಮನ್ನು ಲೋಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ. ಎಣ್ಣೆ ಬಿಸಿಯಾದ ನಂತರ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, ಮಸ್ಟರ್ಡ್ ಸೀಡ್ಸ್ ಹಾಕ್ಕೊಳ್ತೇನೆ. ಸಾಸಿವೆ ಚಟಪಟ ಆಗಲಿ. ಸಾಸಿವೆ ಚಟಪಟ ಆದ ನಂತರ 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ. 1/4 ಟೀ ಸ್ಪೂನ್ ಅಷ್ಟು ಮೆಂತೆಕಾಳು, ಮೇಥಿ ಸೀಡ್ಸ್, 1/4 ಟೀ ಸ್ಪೂನ್ ಅಜ್ವೈನ್, ಓವಾ, 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, ಕೊರಿಯಂಡರ್ ಸೀಡ್ಸ್. ಸೊ ಇದನ್ನೀಗ ನಾವು ಕೆಂಪಾಗೋ ತನಕ ಲೋ ಫ್ಲೇಮಲ್ಲೇ ಹುರ್ಕೊಳ್ಳುವ. ಒಳ್ಳೆ ರೀತಿ ಕೆಂಪಾಗಿದೆ, ಸಾಕು. ಇದನ್ನು ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ನಾನು ಸೇಮ್ ಪ್ಯಾನಿಗೆ 10 ಬ್ಯಾಡಿಗೆ ಮೆಣಸು ಹಾಕ್ಕೊಳ್ತೇನೆ. ಫ್ಲೇಮನ್ನು ಈಗ ನಾನು ಮೀಡಿಯಮಲ್ಲಿ ಇಟ್ಕೊಂಡೆ. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಳ್ತೇನೆ. ಇದನ್ನು ಸಹ ನಾವು ರೋಸ್ಟ್ ಮಾಡುವ, ಕೆಂಪಾಗಬೇಕು. ಒಳ್ಳೆ ರೀತಿ ಬ್ಯಾಡಿಗೆ ಮೆಣಸು ರೋಸ್ಟ್ ಆಗಿದೆ, ಸಾಕು. ಫ್ಲೇಮ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ರೋಸ್ಟ್ ಮಾಡಿದ ಮೆಣಸು ಮತ್ತು ರೋಸ್ಟ್ ಮಾಡಿದ ಇಲ್ಲಿ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೇನೆ. 1/4 ಟೀ ಸ್ಪೂನ್ ಅಷ್ಟು ಅರಶಿನ, ಟರ್ಮರಿಕ್ ಹಾಕ್ಕೊಂಡಿದ್ದೇನೆ. ಸಣ್ಣ ಪೀಸು ಹುಣಸೆ ಹುಳಿ, ಟ್ಯಾಮ್ರಿಂಡ್. ನಾನಿಲ್ಲಿ ಮಾವಿನಕಾಯಿ ಹಾಕ್ತಾ ಇದ್ದೇನೆ. ಸೊ ಹುಣಸೆ ಹುಳಿ ಕಡಿಮೆ ಹಾಕ್ಕೊಳ್ಳಿ, ಇಲ್ಲದ ಜಾಸ್ತಿ ಹುಳಿ ಆದರೂ ಒಳ್ಳೆಯದಾಗೋದಿಲ್ಲ. ಸೊ ಸಣ್ಣ ಲೆಮನ್ ಸೈಜ್ ನಾನು ಹುಣಸೆ ಹುಳಿ ತಗೊಂಡಿದ್ದೇನೆ, ಟ್ಯಾಮ್ರಿಂಡ್. 4 ಎಸಳು ಗಾರ್ಲಿಕ್, ಬೆಳ್ಳುಳ್ಳಿ, ಅರ್ಧ ಭಾಗ ತೆಂಗಿನಕಾಯಿ ತಗೊಂಡಿದ್ದೇನೆ, ಕೊಕೊನಟ್ ಗ್ರೇಟೆಡ್, ಅರ್ಧ ಅನಿಯನ್, ಈರುಳ್ಳಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಕ್ಕೆ ರುಬ್ಕೊಳ್ಳುವ, ಗ್ರೈಂಡ್ ಮಾಡುವ. ಪಾತ್ರೆಗೆ ನಾನು ರುಬ್ಬಿದ ಮಸಾಲೆಯನ್ನು ಡೈರೆಕ್ಟ್ ಹಾಕ್ಕೊಂಡೆ. ಈಗ ಇದಕ್ಕೆ ಸ್ವಲ್ಪ ವಾಟರ್ ಸಹ ಹಾಕೋಣ. ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬ ತೆಳು ಮಾಡಬೇಡಿ, ಮೀಡಿಯಂ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೋಡಿಕೊಂಡು ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದಾಗ್ತದೆ, ಸಾಕು ಕನ್ಸಿಸ್ಟೆನ್ಸಿ. ಈಗ ನಾನು ಇದಕ್ಕೆ ಅರ್ಧ ಅನಿಯನ್, ಈರುಳ್ಳಿ ಹಾಕ್ಕೊಳ್ತೇನೆ. ಹುಳಿ ಮಾವಿನಕಾಯಿ ಒಂದು ಸಣ್ಣದು ಹಾಕ್ಕೊಳ್ತೇನೆ, ಸಿಪ್ಪೆ ತೆಗೆದು ಹಾಕ್ಕೊಂಡೆ, ಹುಳಿ ಉಂಟು. ಸೊ ಸಣ್ಣದೊಂದು ಹಾಕ್ಕೊಂಡೆ, ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಬೋದು. ಆನಂತರ 3 ಹಸಿಮೆಣಸು, ಗ್ರೀನ್ ಚಿಲ್ಲಿ, 1 ಇಂಚಿನಷ್ಟು ಶುಂಠಿ, ಅದನ್ನು ಸಹ ಸಣ್ಣಕ್ಕೆ ತುಂಡು ಮಾಡಿ ಹಾಕ್ಕೊಂಡೆ. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿ ಇದನ್ನು ಕುದಿಲಿಕ್ಕೆ ಬಿಡುವ, ಒಳ್ಳೆ ರೀತಿ ಬಾಯಿಲ್ ಬರಲಿ. ಮಸಾಲೆ ಒಳ್ಳೆ ರೀತಿ ಕುದಿ ಬಂದಿದೆ. ಈಗ ನಾನಿಲ್ಲಿ ಬೂತಾಯಿ ಮೀನು, ಬೈಗೆ ಮೀನು ಹಾಕ್ಕೊಳ್ತೇನೆ. 700 ಗ್ರಾಮ್ಸ್ ಉಂಟಿದು. ಸೊ ಇದನ್ನು ಹಾಕ್ಕೊಳ್ತೇನೆ ಈಗ.
ನಿಧಾನಕ್ಕೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಮೀನು ಪುಡಿ ಆಗಬಾರ್ದು. ಈಗ ಅದನ್ನು ಕುಕ್ ಆಗ್ಲಿಕ್ಕೆ ಬಿಡುವ. ಬೇಯಲಿ ಮೀಡಿಯಂ ಟು ಹೈ ಫ್ಲೇಮಲ್ಲಿ. ಮಧ್ಯದಲ್ಲಿ ಒಮ್ಮೆ ಬಾಯಿ ತೆಗೆದು ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಪುನಃ ನಾವು ಇದನ್ನು ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಸೂಪರ್ ಆದ ಬೂತಾಯಿ ಮೀನಿನ ರಸ ರೆಡಿ ಆಗಿದೆ. ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ. ಈ ರೀತಿ ಒಮ್ಮೆ ಮಾಡಿ ನನಗೆ ಹೇಗೆ ಆಗಿದೆ ಅಂತ ತಿಳಿಸಿ.